ಹೊಸದಾಗಿ ಸರ್ವಿಸ್ ಬಂದಿರೋರಿಗೆ ಗೊತ್ತಿರ್ಲಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ. ಭೂಮಿ ಕರ್ನಾಟಕದಲ್ಲಿ 99-2000 ಇಸ್ವಿಯಲ್ಲಿ ಆರಂಭ ಆಗಿದ್ದು ಭೂ ದಾಖಲೆಗಳ ಗಣಕೀಕರಣ ಮಾಡಬೇಕು ಅಂತ ಹೇಳಿ ಆರಂಭ ಆದಂತ ಯೋಜನೆ. ಆಗಿನ ಕಾಲದಲ್ಲಿ ಬಿ ಸೋಮಶೇಖರ್ ಕಂದಾಯ ಮಂತ್ರಿಗಳಾಗಿದ್ದರು. ಆನಂತರ SM ಕೃಷ್ಣ ಅವರು ಅದಾದ ಮುಂದಿನ ಸರ್ಕಾರದಲ್ಲಿ ಅವರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತಗೊಂಡು ಇದನ್ನ ಅನುಷ್ಠಾನ ಮಾಡುವಂತಹದ್ದು ಮಾಡಿದ್ರು. ಅದಕ್ಕೆ ಮೊದಲು ಕಂದಾಯ ಇಲಾಖೆಯಲ್ಲಿ ಯಾವುದು ಎಲ್ಲಾ ಕೆಲಸಗಳು ಕೂಡ ಬರೀ ಮ್ಯಾನ್ಯುವಲ್ ಇತ್ತು. ಭೂಮಿ ಬರೀ RTCಯನ್ನ ನಾವು ಗಣಕೀಕರಣ ಮಾಡೋದ್ರಿಂದ ಆರಂಭ ಮಾಡಿ ತದನಂತರದ ದಿನಗಳಲ್ಲಿ ಅದರಿಂದ ಮೋಜಣಿ ಸರ್ವೆ ಸಾಫ್ಟ್ವೇರ್ ಆಯಿತು. ಕಾವೇರಿ ಬಂತು ಭೂಮಿಯಿಂದ, ಕಾವೇರಿ 2 ಬಂದಿದ್ದು ಕೂಡ ಅದೇ ಒಂದು ಫೌಂಡೇಶನ್ ಮೇಲೆ. ಸೇಮು ಭೂಮಿಗೆ ಏನ್ ಮಾಡಿದ್ರಿ ಅದೇನೆ ಗ್ರಾಮ ಪಂಚಾಯಿತಿಯವರು ಈ ಸ್ವತ್ತು ಅಂತ ಅದನ್ನ ಅಳವಡಿಸ್ಕೊಂಡ್ರು. ಆ ನಂತರ ನಗರ ಪ್ರದೇಶಗಳಲ್ಲಿ ಈ ಆಸ್ತಿ ಬಂತು. ಈಗ ಈ ಖಾತಾ ಬಂದಿದೆ. ಇವೆಲ್ಲ ಕೂಡ ಇವಕ್ಕೆ ಮೂಲ ಪ್ರೇರಣೆ ಭೂಮಿನೇ. ಸೊ ಇಡೀ ದೇಶದಲ್ಲಿ ಮೊದಲನೇ ಗಣಕೀಕರಣ ಯೋಜನೆ ಇಡೀ ದೇಶದಲ್ಲಿ ಜಮೀನಿನ ದಾಖಲೆಗಳ ನಿರ್ವಹಣೆಯಲ್ಲಿ ಮೊದಲ ಗಣಕೀಕರಣ ಯೋಜನೆ ಭೂಮಿ ಇಡೀ ದೇಶಕ್ಕೆ. ಕರ್ನಾಟಕದಲ್ಲಿ ಭೂಮಿಯನ್ನ ಮಾಡಿದ್ಮೇಲೆ ನಮ್ಮನ್ನ ನೋಡಿ ಬೇರೆ ರಾಜ್ಯಗಳವರು ಹೌದು ಈಗೂ ಮಾಡಬಹುದು ಅನ್ನೋ ಕಲ್ಪನೆ ಬಂದಿದ್ದೇ ಅವರಿಗೆ ನಾವು ಮಾಡಿದ್ಮೇಲೆ. ಸೊ ಭೂಮಿ ಇಡೀ ದೇಶಕ್ಕೆ ಒಂದು ಪ್ರೇರಣೆ ಆಯಿತು, ಇನ್ಸ್ಪಿರೇಷನ್ ಆಯಿತು. ಇಡೀ ದೇಶಕ್ಕೆ ರೋಲ್ ಮಾಡೆಲ್ ಭೂಮಿ. ದೇಶಕ್ಕೆ ರೋಲ್ ಮಾಡೆಲ್ ಅಷ್ಟೇ ಅಲ್ಲ, ಇವತ್ತೇನಾದ್ರೂ ನಾವು ಈ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಡರ್ನೈಸೇಷನ್ ತಗೊಂಡ್ ಬರ್ತಾ ಇದೀವಿ, ಸುಧಾರಣೆಗಳು ತರ್ತಾ ಇದೀವಿ ಅಂದ್ರೆ ಇದೆಲ್ಲ ಆರಂಭ ಆಗಿದ್ದು ಭೂಮಿಯಿಂದ. ಭೂಮಿಗೆ ಬದಲು ಭೂ ಸುಧಾರಣೆ ಕಾನೂನು ತಗೊಂಡ್ ಬಂದ್ವಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ತಗೊಂಡ್ ಬಂದ್ವಿ. ಆದ್ರೆ ಸುಧಾರಣೆ ಕ್ರಮಗಳು ಏನೂ ಆಗಿರ್ಲಿಲ್ಲ, ಆಡಳಿತ ಸುಧಾರಣೆ ಆಗಿರ್ಲಿಲ್ಲ. ಟೆಕ್ನಿಕಲ್ ಇಂಟರ್ವೆನ್ಷನ್ ಬರೀ ನಾವು ರೈತ ಪರವಾಗಿ ಭೂ ಸುಧಾರಣೆ ಕಾನೂನು ಮತ್ತು ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ಗೆ ಭೂ ಕಂದಾಯ ಕಾನೂನು ಇತ್ತು ಬಿಟ್ರೆ ಏನು ಆಡಳಿತ ಸುಧಾರಣೆ ಮಾಡಿರ್ಲಿಲ್ಲ. ಲ್ಯಾಂಡ್ ರೆಕಾರ್ಡ್ಸ್ ಅಲ್ಲಿ ಅಥವಾ ನಮ್ಮ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸುಧಾರಣೆ ಬಗ್ಗೆ ಚಿಂತನೆ ಇರ್ಲಿಲ್ಲ. ನನ್ಗೆ ತಿಳಿದಿರೋ ಪ್ರಕಾರ, ತಪ್ಪಿರ್ಬಹುದು ನನ್ನ ಗ್ರಹಿಕೆ. ಅದೆಲ್ಲ ನೋಡಿದ್ರೆ ಇವತ್ತು ಅದೆಲ್ಲ ಆರಂಭ ಆಗಿದ್ದು ಭೂಮಿಯಿಂದ. ಇಂಟಗ್ರೇಟೆಡ್ ಮ್ಯೂಟೇಶನ್ ಪಾಣಿ ಬರ್ಬೇಕಾದ್ರೂ ಇದೇ ಕಾರಣ, ಬೇಸಿಸ್ 11E ಸ್ಕೆಚ್ ಬರ್ಬೇಕಾದ್ರೂ ಇವೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಇನ್ಸ್ಪಿರೇಷನ್. ನಮ್ಮ ಭೂ ಸುರಕ್ಷಾ ಯೋಜನೆಗೂ ಕೂಡ ಭೂಮಿ ಇನ್ಸ್ಪಿರೇಷನ್, ಕಾವೇರಿಗೂ ಭೂಮಿ ಇನ್ಸ್ಪಿರೇಷನ್, 11Eಗೂ ಮೋಜಣಿಗೂ ಕೂಡ. ಇವೆಲ್ಲಕ್ಕೂ ಕೂಡ ತಾಯಿ ಅಂತ ಹೇಳಿದ್ರೆ ನಮ್ಗೆ ದಾರಿ ತೋರಿಸ್ಕೊಟ್ಟಿದ್ದು ಅಂದ್ರೆ ಭೂಮಿ ಯೋಜನೆ. ಆರಂಭ ಆಗಿದ್ದು ಸಿಂಪಲ್, ಏನು ಬರೀ RTCಯನ್ನ ಗಣಕೀಕರಣ ಅಷ್ಟೇ, ಎರಡೇ ಪದ. ನಾನು ಇಷ್ಟುದ್ದ ಸ್ಟೇಟ್ಮೆಂಟ್ ಇರ್ಲಿಲ್ಲ, ಆದ್ರೆ ಅಲ್ಲಿಂದ ಆರಂಭ ಆಗಿದ್ದು ಇಲ್ಲಿವರೆಗೂ ಕೂಡ ಆ ಭೂಮಿ ಆಧಾರಿತವಾಗಿ ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಸೊ ಈ ವರ್ಷ ನಾವು 25 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಭೂಮಿಗೆ ಯುನೈಟೆಡ್ ನೇಷನ್ಸ್ ಅವಾರ್ಡ್ ಬಂದಿದೆ. ವರ್ಲ್ಡ್ ಬ್ಯಾಂಕ್ ಅಲ್ಲಿ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. ನಾನಾ ದೇಶಗಳು ಹೊಗಳಿದ್ದಾರೆ ಭೂಮಿ ಯೋಜನೆಯನ್ನ. ಇಡೀ ದೇಶಕ್ಕೆ ಮಾದರಿ ಆಗಿದೆ. ಹೊರ ದೇಶಗಳಲ್ಲೂ ಕೂಡ ಇದಕ್ಕೆ ಬಹಳ ಪ್ರಶಂಸೆ ದೊರಕಿದೆ. ಸೊ ಅದು 25 ವರ್ಷ ಪೂರೈಸ್ತಾ ಇರೋ ಸಂದರ್ಭದಲ್ಲಿ ಕನಿಷ್ಠ ನೆನಪಿಸ್ಕೊಳ್ಬೇಕಾಗಿರೋದು ಇದನ್ನ ಕಂದಾಯ ಇಲಾಖೆ ಕರ್ತವ್ಯ ಧರ್ಮ. ಸೊ ಅದಕ್ಕೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಸಲಹೆ ಕೊಟ್ಟಿದ್ದೇನೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಭೂಮಿ 25 ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಲಹೆಯನ್ನ ಕೊಟ್ಟಿದ್ದೇನೆ. ತಾವೆಲ್ಲರೂ ಕೂಡ ಹಿಂದೆ ಕೆಲವರು ಕೆಲಸ ಮಾಡಿರೋರು ಈಗಲೂ ಇದ್ದಾರೆ ಭೂಮಿಯಲ್ಲಿ.
ನಮ್ಮ ಇನಿಷಿಯಲ್ ಇದ್ರೆ ಸರ್ ಸೆಲ್ವಕುಮಾರ್ ಸರ್ ಎಸಿ ಇದ್ರು. ನಾನು ನಾಡ ಕಚೇರಿಲಿ ಇದ್ದೆ. ಈ ಪುಸ್ತಕ ಎಲ್ಲ ಹಾಸನಕ್ಕೆ ತಗೊಂಡು ಹೋಗಿ ಅಲ್ಲಿ ಟೈಪ್ ಇದು ಕಂಪ್ಯೂಟರ್ ವಿಲೇಜ್ ಅಕೌಂಟೆಂಟ್ ಹೋಗಿ ಕೂತ್ಕೊಳ್ಳೋರು. ಅವಾಗ ಇದಿರ್ತಿತ್ತಲ್ಲ ಒಂದೊಂದು ಗ್ರಾಮದ್ದು ಸರ್ವೆ ಇವ್ರು ಹೇಳಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ಕನ್ನಡದವ್ರು ಸಿಗ್ತಿರ್ಲಿಲ್ಲ. ತಮಿಳುನಾಡಿಂದ ಜಾಸ್ತಿ ಜನ ಬಂದಿದ್ರು. ಇವ್ರು ಅವ್ರಿಗೆ ಹೇಳಿ ಅದು ಕರೆಕ್ಷನ್ ಮಾಡಿಸಿ, ಯಾಕಂದ್ರೆ ತಪ್ಪು ಮಾಡೋರು ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾಡ್ತಿರ್ಲಿಲ್ಲ. ಪಾಪ ನಮ್ಮ ವಿಲೇಜ್ ಅಕೌಂಟೆಂಟ್ ಎವರಿ ಡೇ ಅದು ಬಟ್ಟೆಗೆ ಸುತ್ತಿ ತಗೊಂಡೋಗಿ ಅವ್ರು ಮುಗಿಯೋವರೆಗೂ ರಾತ್ರಿ ಹಗಲು ಇದ್ದು ಬೆಂಗಳೂರು ಗ್ರಾಮಾಂತರ ಅದೇ ನಮ್ಮ ಆಮೇಲೆ ರೆವಿನ್ಯೂ ಸೆಕ್ರೆಟರಿ ಆದ್ರೆ ಸೆಲ್ವಕುಮಾರ್ ಎಕ್ಸ್ಪೋರ್ಟ್ ಕೋಆರ್ಡಿನೇಟರ್ ಎಸಿ ಇದ್ರು ಅವಾಗ ಸಕಲೇಶ್ಪುರ ಸಬ್ ಡಿವಿಷನ್ಗೆ. ನಾನು ನಾಡ ಕಚೇರಿಯಲ್ಲಿ ಇದ್ದೆ ಸರ್. ಇವನ್ ಕಟಾರಿ ಅವರು ಎಸಿ ಇದ್ರಂತೆ ಪುತ್ತೂರಲ್ಲ ಮಂಗಳೂರಲ್ಲ. ಸೊ ಅವರು ಈ RTC ರೆಡಿ ಆದ್ಮೇಲೆ ಅದನ್ನ ತಗೊಂಡೋಗಿ ಸಾಂಕೇತಿಕವಾಗಿ ಕೆಲವು ಜನಗಳ ಮನೆಗೆ ಕೊಟ್ಟಿದ್ದು AC ಆಗಿ ಮಾಡಿದೀನಿ ಅಂತ ಮೊನ್ನೆ ಹೇಳ್ತಾ ಇದ್ದೆ. ತುಂಬಾ ಫಾಲೋ ಅಪ್ ಆಗ್ತಿತ್ತು ಸರ್ ಆಗಲೂ ಹಿಂಗೆ. ಅವ್ರಿಗೆ ಡೆಪ್ಯೂಟ್ ಮಾಡವು ಅವರು ಅದು ಮುಗಿಸಿದ್ಮೇಲೆ ಮತ್ತೆ ಇವರು ಬಟ್ ಅವ್ರಿಗೆ ಚಾಲೆಂಜ್ ಆಗ್ತಿದ್ದು ಲ್ಯಾಂಗ್ವೇಜ್. ಪುಟ್ಟಪ್ಪ ಅಂತ ಅಂದ್ರೆ ಅವ್ರು ಕರೆಕ್ಟ್ ಆಗಿ ಅಲ್ಲಿ ಪುಟ್ಟಪ್ಪ ಅಂತ ನಮ್ಮ ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತಿತ್ತು. ಸಕಲೇಶ್ಪುರ ಅಲ್ಲಿ ಸೆಲ್ವಕುಮಾರ್ ಸರ್ ವಾಸ್ ಎಸಿ ಅಂಡ್ ನಮ್ಮ ಗದಗ DC ವಾಸ್ ಹೇಳಿಲ್ಲ. ನಾನು SDA ಇದ್ದೆ ಆಗ ನಾಟಕದಲ್ಲಿ.